ಟೆರರಿಸಮ್ ಬಗೆಗಿನ ರಾಜಕೀಯದಿಂದಾಗಿ ಭಾರತ ಒಂದು ಸಾಫ್ಟ್ ಸ್ಟೇಟ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ 26/11 ಅನ್ನೋ ದುಸ್ವಪ್ನದ ನೆನಪಿನಲ್ಲಿ ಕೂತ್ಕೊಂಡು ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾನೀಗ ಐ ವಿಲ್ ಕಮ್ ಟು ದಿ ಆಡಿಯನ್ಸ್. ಇದುವರೆಗೂ ನೋಡಿದ್ರಿ ಏನು ಎಲ್ಲ ಪಕ್ಷಗಳು ಟೆರರಿಸಮನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯುವರ್ ಇಂಪ್ರೆಷನ್ಸ್? ನಮ್ಮ ದೇಶದಲ್ಲಿ ಆಲ್ಕೋಹಾಲಿಗೆ ಒಂದು ಪಾಲಿಸಿ ಇದೆ, ನಮ್ಮ ದೇಶದಲ್ಲಿ ಎಜುಕೇಷನಿಗೆ ಪಾಲಿಸಿ ಇದೆ, ಕೃಷಿಗೆ ಒಂದು ಪಾಲಿಸಿ ಇದೆ. ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ ಅನ್ನೋದು ನಮ್ಮ ದೇಶದಲ್ಲಿ ಇವತ್ತವರೆಗೂ ಫ್ರೇಮ್ ಮಾಡಿಲ್ಲ. ಕಳೆದ 67 ವರ್ಷದಿಂದ ಯಾಕೊಂದು ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ ಫ್ರೇಮ್ ಮಾಡೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ಒಂದು ಪ್ರಶ್ನೆ ಇದೆ. ಪೋಟಾ ಅಂತ ಒಂದಿತ್ತು. ಈ ಸೆಕ್ಯೂರಿಟಿ ಪಾಲಿಸಿಯ ಒಂದು ಭಾಗ ಆಗಿತ್ತು. UPA ಬಂದ ಆರಂಭದಲ್ಲೇ ಮೊದಲು ಮಾಡಿದ ಕೆಲಸ ಪೋಟಾ ಅಂತ ತೆಗೆದುಬಿಡಬೇಕು ಅಂತ. ಯಾಕೆ ಈ ಅನುಮಾನಗಳು ಹುಟ್ಟುಬಿಡ್ತವೆ? ಯಾಕೆ ಟೆರರಿಸಂ ಅಂದ ತಕ್ಷಣ ಇದು ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ? ಟೆರರಿಸಂ ಅನ್ನೋದೇ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ಸಂಗತಿ ಅಂತ ಯಾಕೆ ಆಳುವ ಧಣಿಗಳಿಗೆ ಅನಿಸೋದಿಲ್ಲ? ಯಾಕೆ ಅವರಿಗೆ ಇದು ಯಾವುದೋ ಒಂದು ಕೋಮು ಅಂತ ಅನಿಸುತ್ತೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಇದೆ ಅಂತ. ಪ್ರೊಫೆಸರ್, ಯಾವುದೇ ಒಂದು ಕೋಮು ಅಂತ ಅನಿಸಲಾರದೆ ಅಂತ ನನಗೆ ಆ ಕೋಮು ಅಂತ ಅನಿಸಬಾರ್ದು ಕೂಡ. ಆ ಕೋಮು ಅಂತ ಅನಿಸೋದು ಕೋಮು ಅಂತ ಅನಿಸಬಾರ್ದಿರುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ಒಂದು ಹಿಸ್ಟಾರಿಕಲ್ ಸಂಕಟ ಅನ್ನೋ ಪದವನ್ನು ನಾನು ಉಪಯೋಗಿಸಿದ್ದೀನಿ. ಈ ಚಾರಿತ್ರಿಕ ಸಂಕಟ ಇದೆಯಲ್ಲ, ಆದ ಕಾರಣ ಒಂದು ಕೋಮಿನ ಜನಕ್ಕೆ, ಧರ್ಮದ ಜನಕ್ಕೆ ಒಂದು ಕೇಂದ್ರೀಕೃತವಾದ ಸಸ್ಪಿಷನ್ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಒಟ್ಟು ಸೋಷಿಯಲಾಜಿಕಲ್ ಸಿಚುವೇಷನ್ನಲ್ಲಿ ಯಾವುದೇ ಕಾನೂನುಗಳು ನಾವು ಮಾಡಿದಾಗ ಸಾಮರಸ್ಯ ಮುಖ್ಯವಾಗಿರುವಂಥ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗ್ತದೆ. ಆ್ಯಸ್ ಆನ್ ಆ್ಯಕ್ಟ್ ಪೋಟಾ ಕೂಡ ಅಷ್ಟೇ. ಬಟ್ ಅದು ಒಂದು ರೀತಿಯ ಭಯದ ವಾತಾವರಣ ಉಂಟು ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವಂಥ ಸ್ವಭಾವವುಳ್ಳ ಕಾರಣ ಆ ಎಚ್ಚರಿಕೆಯ ಹೆಜ್ಜೆ ಕೂಡ ರಾಜಕಾರಣದ ಲೆಕ್ಕಾಚಾರದಲ್ಲೇ ನಡೆದಿರುತ್ತೆ ಅಂತ. ಭಯೋತ್ಪಾದಕದ ಬಗ್ಗೆ ಅವ್ರು ಭಾಳ ಒಂದು ರೆಲೆವೆಂಟ್ ಪಾಯಿಂಟ್, ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿ ಯಾಕಿಲ್ಲ ಅಂತ. ಯಾಕಾಗಲ್ಲ ಅಂದರೆ ಟಾಡಾ ತಂದರು. ಆ ಟಾಡಾನ ಎಲ್ಲ ಮುಸಲ್ಮಾನರೇ ಅದರೊಳಗೆ ಬಂಧನಕ್ಕೆ ಒಳಗಾಗಿದ್ದಾರೆ, ಅದನ್ನು ರದ್ದು ಮಾಡಿ ಅಂತ ಹೇಳಿದರು. ನಾವು ಬಂದಾಗ ಯುನೈಟೆಡ್ ನೇಷನ್ಸ್ ಅವರು ಒಂದು ಎಲ್ಲ ದೇಶಗಳಿಗೂ ಸರ್ಕ್ಯುಲರ್ ಕಳಿಸಿದ್ರು. ಅತ್ಯಂತ ಕಠಿಣವಾದಂಥ ಒಂದು ಭಯೋತ್ಪಾದಕತೆಯ ಕಾನೂನು ಅಂತ ನಿಮ್ಮ ದೇಶಗಳಲ್ಲಿ, ಅದಕ್ಕೆ ಟೆರರಿಸಮ್ ಇಂಟರ್ನ್ಯಾಷನಲಿ ಜಾಸ್ತಿ ಆಗದ. ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ, NDA ಸರ್ಕಾರ ಇದ್ದಾಗ ಪೋಟಾ ತಂದರು. ಆ ಪೋಟಾ ತರಕ್ಕೆ ಬಿಡಲೇ ಇಲ್ಲ. ಕೊನೆಗೆ ಜಂಟಿ ಸದನ ನಡೆಸಿ ಆ ಪೋಟಾ ಕಾಯ್ದೆನ ಅನುಮೋದನೆ ಪಡ್ಕೊಳ್ಳುವಂಥ ಮಟ್ಟಕ್ಕೆ. ಯಾಕೆ ಹಂಗೆ ಅಲ್ಲೇ ಒಂದು ಅನುಮಾನದ ಹುತ್ತವನ್ನು ಹುಟ್ಟಿಸ್ಬಿಟ್ರು. ಎಂತೆಂಥ ಮಾತುಗಳನ್ನ ಹೇಳ್ತಾರೆ ಅಂದರೆ, ನೀವು ಅಮಾಯಕರು, ಇನ್ನೋಸೆಂಟ್ಗಳನ್ನ ಶಿಕ್ಷಿಸಬೇಡಿ ಅಂತ. ಅರೆ, ಈ ದೇಶದಲ್ಲಿ ಅನೇಕ ನೂರಾರು ಕೊಲೆಗಳು ನಡೆಯುತ್ತೆ, ದರೋಡೆಗಳು ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಬಂಧಿಸಿರ್ತಾರೆ. 6 ತಿಂಗಳು 8 ತಿಂಗಳು ಜೈಲಲ್ಲಿ ಇರ್ತಾರೆ ಅವರು. ಒಂದು ದಿವಸ ಅವರು ನಿರಪರಾಧಿಗಳು. ರಾಧಾಕೃಷ್ಣ ಅವರು ಹೇಳಿದ್ದು ನಿರಪರಾಧಿಗಳ ಬಂಧನ ಕೇವಲ ಧರ್ಮದ ಕಾರಣದ ಮೇಲೆ ನಡೀತಾ ಇದೆ ಅಂತ ಹೇಳಿ. ಅಂದ್ರೆ ನಾವು ಸಿಕ್ಕ ಭಯೋತ್ಪಾದಕರು ನಡೆದಾಗ ಯಾಕೆ ಈ ಪ್ರಶ್ನೆಗಳಲ್ಲಿ ಉದ್ಭವಿಸಲಿಲ್ಲ? ಅಲ್ಲೂ ಸಾವಿರಾರು ಜನ ನಿರಪರಾಧಿಗಳ ಬಂಧನ ಬಹುಶಃ ಹೀಗೆ ಅಲ್ಲ. ನೀವು ಸಾಧ್ವಿ ಪ್ರಜ್ಞಾ ಸಿಂಗ್ನ ವಿಚಾರಕ್ಕೆ ಬಂದಾಗ ಯಾಕೆ ನಿಮ್ಮ ಟೋನ್ ಚೇಂಜ್ ಆಗ್ಬಿಡುತ್ತೆ? 5 ವರ್ಷದಿಂದ ಚಾರ್ಜ್ ಶೀಟು ಹಾಕ್ಲಿಲ್ಲ. 5 ವರ್ಷದಿಂದ ಜೈಲಲ್ಲಿ ಸಫರಿಂಗ್ ಫ್ರಮ್ ಬ್ರೆಸ್ಟ್ ಕ್ಯಾನ್ಸರ್. ಆಕೆ ಬಗ್ಗೆ ಯಾಕೆ ಮಾತನಾಡ್ಲಿಕ್ಕಾಗಲ್ಲ? ಆಕೆ ನಿರಪರಾಧಿ ಅಂತ ಇವತ್ತು ಅನುಮಾನವೇ ಇದೆ. ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ನೀವು ಆಕೆಯನ್ನು ಒಳಗೆ ಕೂರಿಸಿ. ನಂಗೆ ಭಾಳ ನೋವಿರೋದು, ಈ ಸಂಗತಿ ನಾನು ಹಂಚ್ಕೊಳ್ಳೇಬೇಕು ಇವತ್ತು. ಸುಶೀಲ್ ಕುಮಾರ್ ಸಿಂಧೆ ಗೌರವಾನ್ವಿತವಾಗಿರುವಂಥ, ತುಂಬ ಜವಾಬ್ದಾರಿಯುತವಾಗಿರುವಂಥ ಗೃಹ ಸಚಿವರು. ಈ ಮನುಷ್ಯ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಈ ದೇಶದಲ್ಲಿ ನಡೆಯುವ ಭಯೋತ್ಪಾದನೆಯ ಹಿಂದೆ ಕೇಸರೀಕರಣ ಇದೆ, ಅದರ ಹಿಂದೆ RSS ಇದೆ ಅಂತ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾಷಣದ ನಡುವೆ ಯಾರೋ ತಂದುಕೊಟ್ಟ ಚೀಟಿನ ಓದ್ತಾರೆ. ಅಂದರೆ ಅದನ್ನು ಹೇಳಬೇಕು, ಡೆಲಿಬರೇಟ್ಲಿ ಹೇಳಿದ್ದು. ಇದಾದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದಿಂದ ಅಲ್ಲಿನ ಒಬ್ಬರು ಮಂತ್ರಿ ಹೇಳ್ತಾರೆ, ನೋಡಿ ನಾವು ಹೇಳಬೇಕಾಗಿಲ್ಲ, ಅಲ್ಲಿನ ಗೃಹ ಸಚಿವರೇ ಹೇಳ್ತಿದ್ದಾರೆ, ಅಲ್ಲಿ ನಡೆಯೋದಕ್ಕಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ದುರ್ಘಟನೆಗಳು ಕೂಡ ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಣೆ ಅಂತ. ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಮಾಡ್ತಿದೆಯೇ ಇಲ್ಲೋ, ಬಟ್ ಯು ಆರ್ ಪ್ಲೇಯಿಂಗ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಅಪೋಸಿಷನ್ ಅಂತ ಅನ್ನಿಸ್ತಿದೆ ತಮಗೆ? ಖಂಡಿತ ಅನಿಸ್ತಾ ಇಲ್ಲ. ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ನಲ್ಲಿ ತಗೊಳ್ಳಿ. ಚಕ್ರವರ್ತಿ ಸೂಲೆಬೆಲೆಯವರು RSS ಬಗ್ಗೆ ಮಾತನಾಡಿದರು. RSS ಬಗ್ಗೆ ನಾನು ಇಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ. ಇದನ್ನು ಒಂದು ವಾದ ಇದೆಯಲ್ಲ, ಒಂದು ವಾದ ಹೇಗೆ ಒಂದು ಧಾರ್ಮಿಕ ಕೋಮುವಾದ ಒಂದು ಭಯೋತ್ಪಾದನೆಯನ್ನು, ಜಿಹಾದಿ ಭಯೋತ್ಪಾದನೆಯನ್ನು ಉಂಟು ಮಾಡಬಹುದೋ, ಅದೇ ರೀತಿ ಮತ್ತೊಂದು ವಾದವು ಕೂಡ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ಬೋದು. ಆದ ಕಾರಣ ಅದು ವಾದ, ಇಸಮ್ ಇದು ಮುಖ್ಯವಾಗ್ತದೆ. ಫಾರ್ಮರ್ ಚೀಫ್ ಒಂದು ಮಾತು ಹೇಳಿದ್ದಾರೆ, ಇಂಡಿಯಾದಲ್ಲಿ ಹಿಂದೂ ಟೆರರಿಸಮ್ ಅಂತ ಇಲ್ಲ, ಹಿಂದೂ ಫ್ಯಾಸಿಸಮ್ ಇದೆ ಅಂತ ಹೇಳಿ.
ಭಾಳ ಒಳ್ಳೆ ಮಾತು they're two different things. they're not two different things. Aren't They're the result of the same thing actually. One leading to the other. Fascism is ultimate terrorism. Fascism is by terrorist ಮೀನ್ಸಲ್ಲೇ ಅಧಿಕಾರವನ್ನು ತಗೊಳ್ಳೋದು. ನಾನು ಈ ವಿಷಯವನ್ನು ಯಾಕೆ ಇನ್ನೂ ಹೇಳ್ತಾ ಇದ್ದೀನಿ, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಂದರೆ, ನೀವು ಕಂದಹಾರದ ಘಟನೆಯನ್ನೇ ತೆಗೆದುಕೊಳ್ಳಿ. ನಾನು ಯಾವುದೇ ಆರೋಪ ಮಾಡ್ತಾ ಇಲ್ಲ. ಅಟಲ್ ಬಿಹಾರ್ ವಾಜಪೇಯಿಯವರು ಬಸ್ ರಾಜಕಾರಣದ ಮೂಲಕ ಲಾಹೋರಿಗೆ ಹೋದಾಗ ಅವರ ಇಂಟೆನ್ಷನ್ಸನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಅವ್ರಿಗೆ ಹಿಸ್ ಇಂಟೆನ್ಷನ್ಸ್ ವಾಸ್ ವೆರಿ ಗುಡ್. ದ್ಯಾಟ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್ ಟೆರರಿಸಮ್ ಈಸ್ ಪಾಕಿಸ್ತಾನ್ ಈಸ್ ಅ ಸೋರ್ಸ್ ಆಫ್ ಟೆರರಿಸಮ್. ಪಾಕಿಸ್ತಾನ್ ಮತ್ತು ಇಂಡಿಯಾದ ರಿಲೇಷನ್ಶಿಪ್ ನಾರ್ಮಲೈಸ್ ಆಗೋವರೆಗೆ ಇದು ತಪ್ಪಿದ್ದಲ್ಲ. ವಾಟ್ ಹ್ಯಾಪನ್ ಲೇಟರ್? ನವಾಜ್ ಶರೀಫ್ ಇದ್ರು, ಮುಷರಫ್ಸ್ ಅಡ್ವೆಂಚರಿಸಮ್ ಎಲ್ರಿಗೂ ಗೊತ್ತಿದ್ದು, ಚರಿತ್ರೆ ಭಾಗವಾಗಿದೆ. ಅದೇ ರೀತಿ ಕಂದಹಾರ್ನಲ್ಲಿ ನಡೆದಂಥ ಘಟನೆಯಲ್ಲಿ ಸ್ವತಃ ಕೇಂದ್ರದ ಮಂತ್ರಿಗಳಾದ ಜಸ್ವಂತ್ ಸಿಂಗ್ ಅವರೇ ಒಬ್ಬ ಫ್ಯುಗಿಟಿವನ್ನು ಅವನನ್ನು ಯಾವುದಕ್ಕೂ ಹೆದರದೆ ಫ್ಯುಗಿಟಿವನ್ನು ಕರ್ಕೊಂಡು ಹೋಗ್ತಾರೆ. ಒಬ್ಬ ಕೊಯಲಿಷನ್ ಪಾರ್ಟ್ನರ್ನ ಮಗಳನ್ನ ಬಿಡಿಸ್ಕೊಳ್ಳೋಕ್ಕೆ ಹೋಗ್ತಾರೆ. ಅಂದರೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಇಲ್ಲಿ ಕೂತ್ಕೊಂಡಿರೋದ್ರಿಂದ ನಾನು ನಿಮ್ಮನ್ನು ಕೇಳಬೇಕಾಗಿದೆ, ಪೋಟಾ ಥರದ ಒಂದು ಕಾಯ್ದೆ, ಪೋಟಾನೇ ಆಗಬೇಕು ಅಂತಿಲ್ಲ, ಬರಬೇಕು, ಅದರ ಅಗತ್ಯ ಇದೆ ಅಂತ ತಮಗಾರು ಅನಿಸುತ್ತಾ? ನನಗೆ ಅದರ ಬಗ್ಗೆ ನಿಶ್ಚಿತವಾಗಿ ಹೇಳೋಕ್ಕಾಗೋದಿಲ್ಲ. ನಾನು ಅದು ಕೇಂದ್ರದಲ್ಲಿ ಯಾವ ರೀತಿಯ ಆಲೋಚನೆಗಳಿದೆ, ಲಾ ಇದೆಯಲ್ಲ, ಏನಿಲ್ಲ. ವಾಟ್ ಈಸ್ ವಿಸಿಬಲ್ ಈಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಈಸ್ ಇನ್ವಿಸಿಬಲ್. ಒಂದು ಕಾನೂನನ್ನು ಮಾಡಿದಾಗ, ಸ್ಪೆಷಲಿ ದೇಶವ್ಯಾಪಿ ಆಗಿರಬೇಕಾದ್ರೆ ಇಂಥ ಕಾನೂನು ಮಾಡುವಾಗ, ವಾಟ್ ಈಸ್ ಇನ್ವಿಸಿಬಲ್, ವಾಟ್ ಈಸ್ ಅನ್ಟೋಲ್ಡ್, ವಾಟ್ ಈಸ್ ನಾಟ್ ನೋನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಈಸ್ ನೋನ್. ಕೇಳಿದ ಪ್ರಶ್ನೆಗೆ ಉತ್ತರನೂ ಹೇಳಿರಬೇಕು, ಉತ್ತರ ಕೊಟ್ಟಿರಬಾರ್ದು ನಮಗೆ. ಈಗ ಒಂದು ವಿರಾಮ ತಗೊಳ್ಳೋ ಸಮಯ ಬಂದಿದೆ. ಒಂದು ವಿರಾಮ ನಂತರ ಚರ್ಚೆ ಮುಂದುವರಿಯುತ್ತೆ.